ಇನ್ನೊಂದು ಕಡೆಯಲ್ಲಿ LPG ಅಭಾವ, ಮತ್ತೊಂದು ಕಡೆಯಲ್ಲಿ ರೇಟ್ ವ್ಯತ್ಯಾಸ, ಇದೆಲ್ಲವೂ ಕೂಡ ಆಟೋ ಚಾಲಕರ ಸಂಕಷ್ಟವನ್ನ ಹೆಚ್ಚು ಮಾಡ್ತಾ ಇದೆ. ಗದಗ ಆಟೋ ಚಾಲಕರು LPGಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಸರ್ಕಾರ 6ನೇ ಗ್ಯಾರಂಟಿ ಘೋಷಣೆ ಮಾಡಲಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. LPG ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಇದ್ರೂ ಕೂಡ ಭಾರಿ ಏರಿಳಿತಾ ಇದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್ ಇದೆ. ಹೀಗಾಗಿ ಪ್ರಯಾಣಿಕರಿಗೆ ರೇಟ್ ಫಿಕ್ಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪ್ರಯಾಣಿಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಈಗ ನಮಗೆ ಗ್ಯಾರಂಟಿ ಕೊಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. ಆಟೋ LPG ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆಟೋ ಸೇನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ದಿಢೀರಿನ ರಸ್ತೆಗಳಿಗೂ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ನಗರದ KH ಪಾಟೀಲ್ ವೃತ್ತದಲ್ಲಿದ್ದೇವೆ. ಇಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಆಟೋ ಸೇನೆ ಸಂಘಟನೆಯ ಕಾರ್ಯಕರ್ತರು, ಆಟೋ ಮಾಲೀಕರು ಇಲ್ಲಿ ಜಮಾವಣೆಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಘಟನೆ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಿ? ಏಕಾಏಕಿ ರೇಟ್ ಜಂಪ್ ಆಯ್ತದೆ, ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಬೇಡಿಕೆ? ಸರ, ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ. ತಾವು ಈಗಾಗಲೇ ಪಂಚ್ ಗ್ಯಾರಂಟಿ ಮುಖಾಂತರ ಬಡವರನ್ನು ಮತ್ತೆ ಬಡವರನ್ನಾಗಿ ಮಾಡಿದ್ದೀರಿ. ನೀವು ಬಸ್ ಉಚಿತವಾಗಿ ನೀಡಿದ ಪರಿಣಾಮ ನಮ್ಮ ಆಟೋದೊಳಗೆ ಯಾರೂ ಕೂಡ ಕೂಡ್ತಾ ಇಲ್ಲ. ಹಾಗಾಗಿ ನಮ್ಮ ದಿನನಿತ್ಯದ ತುತ್ತಿನ ಚೀಲ ತುಂಬ್ತಾ ಇಲ್ಲ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ, ತಾವು ಈ ಕೂಡಲೇ ಏನು ಈ ಪಂಚ್ ಗ್ಯಾರಂಟಿಗಳನ್ನು ನೀಡಿದಿಲ್ಲ, ಅದೇ ರೀತಿ ಇನ್ನೊಂದು ಗ್ಯಾರಂಟಿ ನೀಡ್ರಿ, 6ನೇ ಗ್ಯಾರಂಟಿ, 6 ಗ್ಯಾರಂಟಿಗಳನ್ನು ನೀಡ್ರಿ. ಆ 6ನೇ ಗ್ಯಾರಂಟಿ ಏನಂದ್ರೆ, ನಮ್ಮ ಆಟೋದವ್ರಿಗೆ 2 ಲೀಟರ್ ಆಟೋ ಪೆಟ್ರೋಲ್ ಇದ್ದ ಗಾಡಿಗೆ 2 ಲೀಟರ್ ಪೆಟ್ರೋಲನ್ನು ನೀಡ್ರಿ, ಗ್ಯಾಸ್ ಇದ್ದ ಗಾಡಿಗೆ 2 ಲೀಟರ್ ಗ್ಯಾಸನ್ನು ಉಚಿತವಾಗಿ ನೀಡಿ ಬಡವರಿಗೆ ಹೊಟ್ಟೆ ತುಂಬಿಸ್ಬೇಕು. ಕಾರಣ ಇಷ್ಟೇ, ಪ್ರತಿನಿತ್ಯ ಸಾವಿರಾರು ರೂಪಾಯಿ ದುಡಿಯುವಂಥ ಆಟೋ ಚಾಲಕರು ಇವತ್ತು ನಾವೆಲ್ಲರೂ ಕೂಡ 100, 200, 300ಕ್ಕೆ ನಿಂತೀವಿ. ಇದಕ್ಕೆ ಕಾರಣ ಏನಂದ್ರೆ, ತಾವು ಉಚಿತವಾಗಿ ಏನು ಬಸ್ ನೀಡಿದ್ದೀರಿ ಅದರ ಪರಿಣಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.